ಏನಾಗುತ್ತೆ ಅಂತ ವಿಸಿಟ್ ಮಾಡಿ ಇದನ್ನ ಜನಗೆ ತೊಂದರೆ ಆಗದಾಗಿ ಈ ಒಂದು ಜಾತ್ರೆನ ಒಂದು ದೊಡ್ಡ ಮಟ್ಟ ತಗೊಂಡೋಗ ಜವಾಬ್ದಾರಿ ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳಿ. ಸುಮಾರು 800 ಮಂದಿ ಪೊಲೀಸರು ಈ ಜಾತ್ರೆಗೆ ಬಂದಿದ್ದಾರೆ. 1200 ಜನ ಹಾಕಿದ್ವಿ ಸರ್. 1200 ಜನ ಪೊಲೀಸರನ್ನ ಹಾಕಿದ್ವಿ. ಒಳ್ಳೆ ಮಟ್ಟದ ಜಾಬ್ ಮಾಡ್ತಿದ್ದಾರೆ. ಸೊ ಯಾಕಂದ್ರೆ ಲಾಸ್ಟ್ ಟೈಮ್ ಕೂಡ ಸಕ್ಸಸ್ ಆಗ್ಬೇಕಾದ್ರೆ ಪೊಲೀಸ್ ಇಲಾಖೆ ಮತ್ತು ತಾಲೂಕು ಆಡಳಿತದಿಂದ ಈ ಟೈಮ್ ಕೂಡ ಇನ್ನೂ ಜಾಸ್ತಿ ಮಾಡ್ಕೊಂಡು SP ಆಲ್ರೆಡಿ ಬಂದಿದ್ರು, DSP ಸರ್ಕಲ್ ಇನ್ಸ್ಪೆಕ್ಟರ್ ಎಲ್ಲ ತಂಡ ಬಂದು ಆ ತಂಡ 8 ಜನ ಸರ್ಕಲ್ ಇನ್ಸ್ಪೆಕ್ಟರ್ಸ್ ಒಳ್ಳೆ ಕೆಲಸ ಆಗ್ತದೆ. ಈಗಾಗಲೇ ನಾವು ಮತ್ತು ತಹಸೀಲ್ದಾರ್ ಚಾಲನೆ ಕೊಟ್ಟು ಪೂಜೆ ಮಾಡಿ ನಮ್ಮ ಜೊತೆ DC ಅವರು ಕೂಡ ಜಾಯ್ನ್ ಆಗಿದ್ರು. ನಾನು ಮತ್ತು ತಹಸೀಲ್ದಾರ್ ಮತ್ತೆ DC ಅವರು ಚಾಲನೆ ಕೊಟ್ಟು ಹೋಗ್ತಾ ಇದ್ವಿ. ಸೊ ಮುಂದಿನ ಕಾರ್ಯಕ್ರಮ ಚೆನ್ನಾಗಾಗಲಿ ಅಂತ ಕೇಳ್ಕೊತೀವಿ. ಪಂಚಾಯತಿ ವ್ಯವಸ್ಥೆ ತುಂಬಾ ನನ್ನ PDO ಅವರಿಗೆ, ಪಂಚಾಯತಿ ಅಧ್ಯಕ್ಷರಿಗೆ, ಯಾರು ಮನೆ ಹೇಳಿರ್ತಕ್ಕಂಥ ನಮ್ಮ ಲಕ್ಷ್ಮೀಪ್ರಿಯ ಅವರಿಗೆ, ಪಂಚಾಯತಿ ಅಧ್ಯಕ್ಷರಿಗೆ ಹಾಗೂ ಪಂಚಾಯತ್ ಸದಸ್ಯರಿಗೆ, ಸರ್ವ ಸದಸ್ಯರಿಗೂ ನಿಮಗೆ ಈ ಮೂಲಕ ನಿಮಗೆ ಒಬ್ಬ ಶಾಸಕರಾಗಿ ಥ್ಯಾಂಕ್ಸ್ ಹೇಳ್ತೀನಿ. ಅವರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ತಾಲೂಕು ಆಡಳಿತ ತುಂಬಾ ಅಚ್ಚುಕಟ್ಟಾಗಿ ಮಾಡ್ಕೊಟ್ಟಿದ್ರಿ. ಥ್ಯಾಂಕ್ಫುಲ್. ನಾನು ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ. ನಾನು ಹೇಳಿದಲ್ಲ, ತಾಲೂಕು ಆಡಳಿತ ಫುಲ್ ನಾನು 1 to 2 ಅಂದ್ರೆ ಏನಾಗಿದ್ದೀನಿ, 50 ಬಸ್ಸಿಂದ 100 ಬಸ್ ಹಾಕಿದ್ದೀನಿ. ಓಕೆ, ವ್ಯವಸ್ಥೆ, ಎತ್ತಲಿ ಕುಡಿಕೆ ನೀರು ವ್ಯವಸ್ಥೆ, ಜನಕ್ಕೆ ವ್ಯವಸ್ಥೆ, ದೂರಿಂದ ಬರ್ತಕ್ಕಂಥ ಹೆಣ್ಮಕ್ಳಿಗೆ ಟಾಯ್ಲೆಟ್ ವ್ಯವಸ್ಥೆ ಎಲ್ಲ ಸುಭದ್ರವಾಗಿ ಮಾಡ್ಕೊಟ್ಟಿದ್ದಾರೆ. ಇಲ್ಲೇ ಇದ್ದು 8 ದಿವಸದಿಂದ ಎಲ್ಲ ಅಧಿಕಾರಿ ಇಲ್ಲೇ ಇದ್ದು ಬೆಳಗ್ಗೆ ಸಾಯಂಕಾಲ ವಿಸಿಟ್ ಆಗಿ ಈ ಜಾತ್ರೆನ ಸಕ್ಸಸ್ ಮಾಡಿದ್ವಿ ಅನ್ಕೊಂತೀನಿ. ಗೊತ್ತಿಲ್ಲ ಪೊಲೀಸ್ ಸೂಪರ್ ಅಲ್ಲೇನು ಬರ್ತದೆ ಗೊತ್ತಿಲ್ಲ. ಯಾವುದೇ ಕಾರಣಕ್ಕೂ ಶುಲ್ಕ ಯಾರು ಹಾಕ್ಬಾರ್ದು, ಶುಲ್ಕ ಯಾರು ತಗೊಳಂಗಿಲ್ಲ ಅಂತ ಕಟ್ಟಿಟ್ಟು ಹಾಕಿದ್ವಿ. ಅದೇ ರೀತಿ ನಡೆದಿದೆ. ಯಾರು ಬ್ಯಾನರ್ ಹಾಕಂಗಿಲ್ಲ ಅಂತ ಕೂಡ ನಡೆದಿದೆ. ನೋಡಿ, ಎಲ್ಲ ಮುಂದೋಡೋ ಬ್ಯಾನರ್ ಎಲ್ಲೂ ಇಲ್ಲ. ಆ ಗಲೀಜು ಇಡ್ಸೋದು ಬೇಡ, ಜಾತ್ರೆಗೆ ಮಾಡೋಣ ಅಂತೇಳಿ ನಾನು ಮಾಡಿದ್ದೆ. ವಿಶೇಷವಾಗಿ ಯಾವ್ದಾದ್ರು ಒಂದು ನಿರ್ಣಯ ತಗೊಂಡ್ರೆ ರಾಜಕೀಯವಾಗಿ ಒಂದು ಶುಭ ಆಗುತ್ತೆ ಅಂತ ಒಂದು ಪ್ರತಿಜ್ಞೆ. ಇವತ್ತು ನಿಮ್ಮ ನಿರ್ಣಯ ಏನಿತ್ತು ರಾಜಕೀಯವಾಗಿ ಒಂದು ಸರ್ವಿಸ್ ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ? ನಾನು ರಾಜಕೀಯವಾಗಿ ನಾನು ಏನು ಕೇಳ್ಕೊಳ್ಳುತ್ತೆ, ನಾಳೆ ಬಗ್ಗೆ ಕೇಳ್ಕೊಳಕ್ ನಾನು ಯಾರು ನನಗೆ ಗೊತ್ತಿಲ್ಲ. ದೇವ್ರ ಏನ್ ದಾರಿ ತೋರಿಸ್ ನಾನು ಹೋಗ್ತೇನೆ. ಇವತ್ತು ಬಂದಿರ್ತಕ್ಕಂಥ ಹೆಣ್ಮಕ್ಳಿಗೆ, ಇಲ್ಲಿ ಬಂದಿರ್ತಕ್ಕಂಥ ಜನಕ್ಕೆ ಒಂದು ಕಿಂಚಿತ್ತು ತೊಂದರೆ ಕೊಡ್ಬೇಡಪ್ಪ, ನೀನು ಕಾಪಾಡ್ಕೊಂಡು ಕೇಳ್ಕೊಂಡಿದ್ದೀನಿ. ಆನೆಸ್ಟ್ ಆಗಿ ಕೇಳ್ಕೊಂಡಿದ್ದೀನಿ. ಸೊ ಆಸ್ ಯೂಶುವಲ್ ನನ್ನ ಫ್ಯಾಮಿಲಿ ಬಗ್ಗೆ ಕೇಳಿದ್ದೀನಲ್ವ. ಸೊ ಅದರಿಂದ ಮುಂದಿನ ದಿವಸದಲ್ಲಿ ರಾಜಕೀಯ ಭವಿಷ್ಯ ಏನಪ್ಪ ದಾರಿ ಪ್ರತಿ ವರ್ಷ ಮಾಡ್ಕೊಳ್ತಕ್ಕಂಥ ಅವಕಾಶ ಇದ್ರೆ ಅಯ್ಯಪ್ಪ ಅವಕಾಶ ನಮ್ಗೆ ಕೊಡ್ತಾರೆ. ಆದ್ರೆ ನಾನೇನು ಹೇಳ್ತಕ್ಕಂಥ ವಿಷಯ ದೊಡ್ಡದಾಗಲ್ಲ. ಇವತ್ತು ನನ್ನ ಜೊತೆ ಅವನಿ ಜಾತ್ರೆ ವಿಶೇಷವಾಗಿ ನಮ್ಮ ಕೋಲಾರಿನ ನಮ್ಮ ನಾಯಕರು, ಜಿಲ್ಲೆಯ ನಾಯಕರು, ನನ್ನ ಹಿತೈಷಿಗಳಾಗಿರ್ತಕ್ಕಂಥ ಲಾಸ್ಟ್ ಕೆಲವೇ ಅಂತರದಲ್ಲಿ ಸೋತಿರ್ತಕ್ಕಂಥ ನಮ್ಮ ಶ್ರೀನಾಥ್ ಅಣ್ಣ ಬಂದಿದ್ದಾರೆ. CM ಶ್ರೀನಾಥ್ ತುಂಬಾ ಒಡನಾಡಿ ಇದೆ ನಮ್ಮ ತಾಲೂಕಿಗೆ. ಅವ್ರದೇ ಇರತಕ್ಕಂಥ ಕಸ್ಟಮರ್ಸ್ ಇದ್ದಾರೆ. ಅವ್ರ ಜೊತೆ ನಮ್ಮ ಮಣ್ಣು ನಟರಾಜಣ್ಣರು ಮತ್ತೆ ನಮ್ಮ ಬಾಬು ಮನೆಯವರು ಅವರೆಲ್ಲ ಬಂದಿದ್ದಾರೆ. ಸೊ ಅವರು ಕೂಡ ವಿಶೇಷವಾಗಿ ಸ್ವಾಗತನ ಬಯಸ್ತಿದ್ದೀನಿ. ಈಗಾಗಲೇ ಇನ್ನೆಲ್ಲ ಸ್ಟಾರ್ಟ್ ಆಗ್ತದೆ. ಎಲ್ಲ ಪಾರ್ಟಿವರೆಗೂ ಟೈಮ್ ಕೂಡ ಕೇಳಿದ್ದೀನಿ, ಟೈಮ್ ಟು ಟೈಮ್. ಸೊ ಯಾಕಂದ್ರೆ ಕ್ಲಾಶ್ ಆಗೋದು ಬೇಡ ಅಂತ ಈಗ ಒಂದು 1 hour ಆದ್ಮೇಲೆ 1 hour ಎಲ್ಲ ನಾಯಕರು ಬಂದು ಕೂಡ ರಾಮಲಿಂಗೇಶ್ವರ ದರ್ಶನ ಪಡೆದು ಹೋಗ್ಲಿ ಅಂತ ನಾನು ಕೇಳ್ತೀನಿ. ವಿಶೇಷವಾಗಿ ಕೇಂದ್ರ ಸರ್ಕಾರ ನನಗೆ ಏನಾಗ್ತದೆ, ಇಲ್ಲಿಂದ ನನಗೆ ಅಲ್ಲಿಂದ ಆಹ್ವಾನ ಬಂದಿದೆ. ಅದು ಸೊ ಇಲ್ಲಿಂದ ಹೋಗಿದ ಕೂಡಲೇ ಈಗ ಆವಣಿದಲ್ಲಿ ಎಲ್ಲಾದ್ರೂ ಮನೆಯಲ್ಲಿ ಬಂದು ಕಾಫಿ ಕೊಡ್ತಕ್ಕಂಥದ್ದು ಒಂದು ಸಂಪ್ರದಾಯ. ಸೊ ಇಲ್ಲಿ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮನೆ ಕರೆದಿದ್ರು. ನಾವೆಲ್ಲ ಬಂದು ಒಂದು ಅವರ ಔದಾರ್ಯವನ್ನು ಸ್ವೀಕಾರ ಮಾಡ್ಕೊಂಡು ಇಲ್ಲಿಂದ ಹೋಗ್ತಿದ್ವಿ. ಇಲ್ಲಿಂದ ನಾನು ಡೈರೆಕ್ಟ್ ಎಮ್ಗಳಿಗೆ ರಾಜನಾಥ್ ಸಿಂಗ್ ಸ್ಟೇಜ್ಗೆ ಹೋಗ್ಬೇಕು. ಚೆನ್ನಾಗಿ ಹೇಳ್ತಿದ್ದಾರೆ. ಉಸ್ತುವಾರಿ ಸಚಿವರು ಕೇವಲ ಒಂದು ಶೋಕಿಗೋಸ್ಕರ ಹೆಲಿಕಾಪ್ಟರ್ ಬರ್ತಿದ್ದಾರೆ. ಅಧಿಕಾರಿಗಳನ್ನ, ಆಡಳಿತ ಅಧಿಕಾರಿಗಳನ್ನ ದುರುಪಯೋಗ ಮಾಡಿ ಕೇವಲ 1 hour ಅಲ್ಲಿ ಬೆಂಗಳೂರಿಂದ ಬರಬಹುದು. ಆಡಳಿತ ಅಧಿಕಾರಿಗಳನ್ನ ದುರುಪಯೋಗ ಪಡ್ಕೊಂಡು ಈ ಕಾರ್ಯಕ್ರಮ ಬರೋದು ಅಷ್ಟು ನೆಸಿಟಿ ಇದೆಯಾ? ಜಿಲ್ಲೆಯಲ್ಲಿ ಅಭಿವೃದ್ಧಿ ಇಲ್ಲ ಅಂತ ಜನ ಕೇಳ್ಬೋದು, ಬಟ್ ನಾನು ಕೇಳಂಗಿಲ್ವಲ್ಲ. ಜನ ಪ್ರಶ್ನೆ ಮಾಡ್ಬೋದು, ಬಟ್ ನಾನು ಕೇಳಂಗಿಲ್ಲ. ಯಾಕಂದ್ರೆ ನೀವು ಹೆಲಿಕಾಪ್ಟರ್ ಬರ್ತೀರಿ, ಇನ್ನೊಂದು ಬರ್ತಾರೆ. ಅವ್ರ ವೈಯಕ್ತಿಕ ವಿಚಾರ. ನನಗೆ ಅದ್ರಲ್ಲಿ ಕಮೆಂಟ್ ಮಾಡ್ತಕ್ಕಂಥ ದೊಡ್ಡ ವಿಷಯನೂ ಅಲ್ಲ ನನಗೆ. ಓಕೆ, ದೊಡ್ಡ ವಿಷಯನೂ ಅಲ್ಲ. ಬೆಳಗಿಂದ ಎಲ್ಲ ಆಡಳಿತರು ನನ್ನ ಟಚ್ಚಲ್ಲಿದ್ದಾರೆ. ಯಾರನ್ನ ಬೇಕಾದ್ರೆ ಹಾಕ್ಬಿಟ್ಟು ಒಬ್ಬೊಬ್ಬರನ್ನ ಆಫೀಸಿಂದ ಹಾಕ್ಬಿಟ್ಟು ಮಿಗ್ತಾರಲ್ಲ ಇಲ್ಲಿದೆ ಅಂತ ಹೇಳಿದ್ದೀನಿ. ಎಲ್ಲ ಇಲ್ಲಿದ್ದಾರೆ. ನಿಮ್ಮ ಕಣ್ ಕೂತಂಗೆ ಇವರು PDOಗಳು, ತಹಸೀಲ್ದಾರ್, DC ಅವರಲ್ಲಿ ಇದ್ದಾರೆ. DC ಅವರು ರಿಸೀವ್ ಮಾಡ್ಕೋಬೇಕು. ಉಸ್ತುವಾರಿ ಸಚಿವರು ಬಂದಾಗ ಧರ್ಮ ಅದು. ಸೊ ನೀವು ರಿಸೀವ್ ಮಾಡ್ಕೋಬೇಕು. ಸೊ ನಾನು ಕೂಡ ನನ್ನ ಜಾತ್ರೆಗೆ ಬರ್ತಾ ಇದ್ದಾರೆ. ನನ್ನ ಶಾಸಕನಾಗಿ ನಾನು ಅವ್ರನ್ನ ವೆಲ್ಕಮ್ ಮಾಡೋದು ನನ್ನ ಧರ್ಮ. ಸೊ ನಮ್ಮ ಸಚಿವರು ಬರ್ತಾ ಇದ್ದಾರೆ, ನಮ್ಮ ದೇವಸ್ಥಾನಕ್ಕೆ ಬರ್ತಾ ಇದ್ದಾರೆ. ಅವ್ರು ಬಂದು ದರ್ಶನ ಮಾಡ್ಕೊಂಡು ಅವ್ರ ಜೀವನದಲ್ಲಿ ಕೂಡ ಒಳ್ಳೇದಾಗಲಿ ಅಂತ ನಾನು ಬಯಸ್ತೀನಿ. ರಾಜಕೀಯದಲ್ಲಿ ಕೂಡ ಒಳ್ಳೇದಾಗಲಿ ಅಂತ ಬಯಸ್ತೀನಿ.